ಅಲ್ಲ ಅವ್ವ ಅಪ್ಪ ಲಕ್ಷ್ಮಿನ ಕರ್ಯಕ್ಕೆ ಹೋಗಿದ್ರಲ್ಲ, ಇಷ್ಟೊತ್ತಾಯ್ತು. ಇವತ್ತೇನು ಹೊಸ್ತಿ ಇರ್ತಾನಂದ್ರೆ ಬರ್ತೀನಂದ್ರೆ ಏನು ಫೋನ್ ಹಚ್ಚಿದ್ದೆ ಇಲ್ಲ ಐಶ್ವರ್ಯ ಅಪ್ಪಗ? ಇಲ್ಲ, ನಾನು ಹಚ್ಚಿದ್ದೆ. ಬರಾಕತ್ತಾರಂತ ಅತ್ತಿ ಲಕ್ಷ್ಮಿನ ಕರ್ಕೊಂಡು ಬರತ್ತಾರಂತ. ಎಲ್ಲ ಇವತ್ತೇ ಕಾರ್ಯಕ್ರಮ ಮುಗಿಸ್ಕೊಂಡ್ರಂತ. ಅದಕ್ಕೆ ಬರಾತೀನಿ ಅಂತಂದ್ರು. ಬಸ್ ಸ್ಟಾಪಿಗೆ ಬಂದ್ಮೇಲೆ ಫೋನ್ ಮಾಡ್ತಾರಂತ್ರಿ. ನೀವಾದರೂ ನಮ್ಮ ಮಂಜು ಆದರೂ ಕರ್ಕೊಂಡು ಬನ್ನಿ ಹೋಗಿ. ಅತ್ತೆ ಮಾವ ನಡ್ಕೊಂಡು ಬಂದ್ರೂ ಲಕ್ಷ್ಮಿನಾದರೂ ಕರ್ಕೊಂಡು ಬರಲೇಬೇಕು. ಪಾಪ ಸುಸ್ತಾಗತ್ತೆ, ದೂರ ಆಕತ್ತಲ್ರಿ ಬಸ್ ಸ್ಟ್ಯಾಂಡ. ಇಲ್ಲ ಕಾರ್ ತೊಗೊಂಡು ಡ್ರೈವರ್ನ ಕಳಿಸ್ಬೇಕಾಗತ್ತೆ. ಬೇಡ, ಕಾರ್ ತೊಗೊಂಡೇ ಹೋಗ್ಬಿಡಿ. ನಿಮಗೆ ನೋಡಕ್ಕೆ ಬರುತ್ತಲ್ಲ, ನೀವು ಕಾರ್ ತೊಗೊಂಡೇ ಹೋಗ್ಬಿಡಿ. ಕರ್ಕೊಂಡು ಬಂದ್ಬಿಡಿ ಅತ್ತೆ ಮಾವನದು. ಆಯಿತು. ಲಕ್ಷ್ಮಿ ಬಂದಮೇಲೆ ಸ್ವಲ್ಪ ಅವಳನ್ನ ಚೆನ್ನಾಗಿ ನೋಡ್ಕೊ. ಗಂಡನ ಮನೇಲಿ ಅವಳು ಭಾಳ ಕಷ್ಟಪಟ್ಟಾಳ, ನನಗೆ ಗೊತ್ತೈತಿ. ನಾನಿಲ್ಲಿ ಸಿಟ್ಟು ಮಾಡಿದಾಗ ಹೋಗಿ ಅವಳಲ್ಲಿ ಜೀವನ ಮಾಡ್ತಿರ್ತಾಳೆ. ನಾನೊಂದು ಏನೋ ಅವಳಿಗೆ ಸಿಟ್ಟಲ್ಲಿ ಅಂದಿರ್ತೀನಿ ಅಂದ್ರೆ ಅವಳು ಹೋಗಿ ಗಂಡನ ಮನೇಲಿ ಎದುರಿಸಿ ನಿಂತು ಜೀವನ ಮಾಡಲಿ ಅಂತ ಅಂದಿರ್ತೀನಿ. ಆದ್ರೆ ನಾನು ಯಾವಾಗಾದರೂ ಏನಾದರೂ ತಪ್ಪಿ ಸಿಟ್ಟು ಮಾಡಿದ್ರೂ ಅದನ್ನು ನೀನು ಇದನ್ನು ಮಾಡಿ ಅವಳನ್ನ ಸಮಾಧಾನ ಮಾಡೋಕ್ಕೂ ನೋಡು. ಹಂಗೆ ನೀನು ಕೆಟ್ಟವಳಾಗಬೇಡ. ಯಾವಾಗೂ ಅವಳನ್ನ ಒಳ್ಳೆಯವಳಾಗಿ ಒಂದು ತಾಯಿ ಥರ ನೋಡ್ಕೊ. ಏನು ಮತ್ತು ಅವ್ಳಿಗೆ ಏನಾದರೂ ಬೇಕಂದ್ರೆ ಮಾಡಿಕೊಡು ರುಚಿಯಾಗಿ. ನಿಂಗೆ ಬರ್ದಿದ್ರೆ ಹೇಳು, ನಾನು ಹೊರಗಿಂದ ತಂದು ಕೊಡ್ತೀನಿ. ಅಂದ್ರೆ ನಾವು ಭಾಳ ಆಕಿನ ಉಪ್ಪು ಮಾಡಕತ್ತು ಅಂದ್ರೆ ನಾಳೆ ಆಕೆ ಗಂಡನ ಮನೆಯಾಗ ಇರೋಕೆ ಇಷ್ಟಪಡಲ್ಲ. ಅಲ್ಲಿ ಒಂದು ಏನೋ ಜಗಳ ಆಗಲಿ, ಒಂದು ಏನೋ ಕದನ ಆಗಲಿ, ಏನೋ ಆಗಲಿ, ಅಲ್ಲಿ ಒಂದು ಏನೋ ಸಂದರ್ಭ ಬರಲಿ, ಅಯ್ಯೋ ನಮ್ಮ ಮನೇಲಿ ನಾನು ಚಲೋ ನೋಡ್ಕೋತಾರಲ್ಲ, ನಾನು ಹೋಗ್ಬಿಡ್ಬೇಕಲ್ಲ ಅಂತ ತವ್ರ ಮನೇಲಿ ಇದ್ರೆ ಆತಂತಲ್ಲ ಪದೇ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಕಿ. ನಾವು ಒಂದು ಸ್ವಲ್ಪ ರಿಕ್ನ್ಯಾಗ ಹಿಡಿದ್ರೆ ಆಕಿ ಇದನ್ನು ಮಾಡಲ್ಲ. ಸಂಜು ವೈನಿ ಅಕ್ಕ ಬಂದು ನೀನು ಹೋಗಿ ಮಾತಾಡ್ಸ್ತೀಯ? ಏನು ಇಲ್ಲೇ ಕರ್ಕೊಂಬಾ. ನಾನು ಇಲ್ಲೇ ಬಂದ್ಬಿಟ್ನಿ. ನಮಸ್ಕಾರ. ಎಲ್ಲರೂ ಹೇಗಿದೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೀನಿ. ಯಾಕೆ ವಿಡಿಯೋ ಹಾಕತ್ತಿಲ್ಲ ಅಂತ ನಾನು ಅನ್ಬೋದು. ನನ್ನ ಒಂದು ಜೀವನದಲ್ಲಿ ದೊಡ್ಡ ಒಂದು ಇದೇ ಆಗ್ಬಿಟ್ಟೈತಿ ತೊಂದರೆ. ಏನಂದರೆ ಏನಪ್ಪ, ಜೀವನನೇ ಇಷ್ಟಕ್ಕೆ ಮುಗಿತಾ ಏನೋ, ಮುಂದೆ ಜೀವನ ಸಾಗ್ಸೋಕ್ಕೆ ಹೆಂಗಪ್ಪ ಜೀವನ ಅಂತ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದೀನಿ. ಜೀವನ ಆ ರೀತಿ ಆಗಿದೆ. ನಮ್ಮ ಜೀವನದಲ್ಲಿ ಯಾಕೆ ಇಷ್ಟು ಚೆನ್ನಾಗಿ ಕಾಡ್ತಾ ಇದ್ದಾರೆ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಸಿಚುವೇಶನ್ ತುಂಬ ಕೆಟ್ಟಿತ್ತು. ಮಕ್ಕಳನ್ನೂ ಶಾಲೆ ಬಿಡಿಸಿ ಊರಿಗೆ ಬಂದಿದ್ದೀನಿ ನಾನು. ನಿಮ್ಮ ಮುಂದೆ ಮೊನ್ನೆ ಸುಳ್ಳೆ ಅಂದೆ. ನನ್ನ ಒಬ್ಬ ಮಗನಿಗೆ ಕ್ರಿಸ್ಮಸ್ ಸೂಟಿ ಇತ್ತು, ಇಬ್ಬರು ಮಕ್ಕಳಿಗೆ ಇನ್ನೂ ರಜಾ ಇಲ್ಲ. ಆದರೆ ನನ್ನ ಒಂದು ಸಿಚುವೇಶನ್ ತುಂಬ ಕೆಟ್ಟು ಇವಾಗ ನನ್ನ ಒಂದು ಜರ್ನಿ ಒಳಗೆ ತುಂಬ ಖರಾಬಿದೆ. ನನ್ನ ಲೈಫ್ ಒಳಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಜೀವ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದೀನಿ. ಏನು ಈ ಥರ ನನ್ನ ಜೀವನದಲ್ಲಿ ಆಗೋಯ್ತಲ್ಲ ಅನ್ನಪ್ಪ ಅಂತ. ಯಾಕೆ ಏನು ಅಂತ ಹೇಳೋಕ್ಕೋಗಲ್ಲ. ಹೇಳ್ಬಿಟ್ಟು ಸಿಂಪತಿ ಗಿಟ್ಟಿಸ್ಕೊತಾ ಇದ್ದಾಳೆ ಇವಳು ಅಂತ ಅನ್ನಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಒಂದು ಇಷ್ಟು ಕಷ್ಟ ನನಗೆ ದೇವ್ರು ಕೊಡ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಪದೇ ಇದೇ ಥರ ಮಾಡ್ತಾ ಇದ್ದಾನೆ. 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಇದೇ ಥರ ನಂಗೆ ತೊಂದರೆ ಕೊಡ್ತಾ ಇದ್ದಾನೆ. ನನ್ನ ಜೀವನದಲ್ಲಿ ಆಧಾರ ಸ್ತಂಭ ಆಗಿರೋರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ದೇವರು. ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ನಂಗೆ ಗೊತ್ತಿಲ್ಲ. ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ನಾನು ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಂಥ ಸಂದರ್ಭ ಬಂದೈತೆ. ಮನೆ ಏನೋ ಕಟ್ಟಿದ್ವಿ, ಆದರೆ ಅದ್ರ ತುಂಬ ನಮ್ಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದಾರೆ ಜನ ಅಂತಂದರೆ ಅಷ್ಟು ಕಷ್ಟ ಕೊಡ್ತಾ ಇದ್ದಾರೆ. ನಮ್ಮನ್ನು ದುಡಿದು ನಮ್ಮ ಹೊಟ್ಟೆಪಾಡು ನಾವು ನೋಡ್ಕೋಬೇಕು ಅಂತಂದ್ರೂ ನಮ್ಗೆ ಇರೋಕ್ಕೆ ಬಿಡ್ತಾಯಿಲ್ಲ. ಅಷ್ಟು ನಮ್ಮ ಇದರಲ್ಲಿ ನಮ್ಮ ಒಂದು ಏನಂತಾರ ಹೇಳೋಕ್ಕೂ ಬೇಡ, ಅಷ್ಟು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾನು ಅನ್ಕೋತೀನಿ. ಏನಪ್ಪ ಮಾಡೋದು ಅಂತ ಊರು ಬಿಟ್ಟು ನಾನು ನನ್ನ ತವ್ರ ಮನೆಗೆ ಬಂದೆ. ನೋಡೋಣ ನನ್ನ ಜೀವನ ಈಗ ಎಲ್ಲಿ ತನಕ ಬರುತ್ತೋ. ಎಲ್ಲರೂ ಬಂದಿದ್ದೀವಿ, ಒಬ್ಬರೇ ಅಂತಲ್ಲ. ನಾನು, ನಮ್ಮ ಹಸ್ಬೆಂಡ್, ಮಕ್ಕಳು ಎಲ್ಲ ನಾವೆಲ್ಲರೂ ಬಂದಿದ್ದೀವಿ. ಗಂಡನ ಬಿಟ್ಟು ಅಂತಲ್ಲ, ಎಲ್ಲರೂ ಸೇರಿ ಬಂದು ನಾವು ಇಲ್ಲಿ ಉಳಿದಿದ್ದೀವಿ. ಯಾಕಂದರೆ ಅಷ್ಟು ಕಷ್ಟ ಆಗ್ತಾಯಿದೆ ನಮಗೆ. ಹಿಂಸೆ ಕೊಡ್ತಾ ಇದ್ದಾರೆ. ಒಂದು ಏನು ನಾವೇ ಸತ್ತೋಗ್ಬಿಡೋಣಪ್ಪ ಅನ್ನೋಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಏನು ಮಾಡಬೇಕು ಅಂತಲೇ ತಿಳಿತಾ ಇಲ್ಲ. ಅದಕ್ಕಾಗಿ ನನಗೆ ವಿಡಿಯೋ ಮಾಡೋಕ್ಕೂ ಮನಸ್ಸಿಲ್ಲ. ಆದ್ರೂ ಮಾಡಿದ್ರಾಯ್ತು, ನನ್ನ ಬಿಸ್ನೆಸ್ ಬಿಟ್ಟರೆ ಹೊಟ್ಟೆಪಾಡು ನಡಿಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾಯಿದ್ದೀನಿ. ಏನೋ ಒಂದು ಕೈ ಹಿಡಿಯುತ್ತಲ್ಲಪ್ಪ ಅಂತ ಈ ಕೆಲಸ ನಾನು ಮಾಡಬೇಕು ಅಂದ್ಕೊಂಡು ಮಾಡಕತ್ತೀನಿ. ಒಂದು ಸೀರೆ ಬಿಸ್ನೆಸ್ ಮಾಡಿದ್ರೆ ಏನೋ ಒಂದು ಹೊಟ್ಟೆಪಾಡು, ಜೀವನ ನಡೆಯುತ್ತಲ್ಲ. ಅಯ್ಯೋ ಇವಳು ಸೀರೆದು ಹಾಕ್ತಾಳೆ, ಅದು ಮಾಡ್ತಾಳೆ ಅಂತಲೂ ಅನ್ನೋರು ಅದಾರ. ನಮ್ಮ ಕಷ್ಟಕ್ಕಾಗಿ ನಾವು ಹಾಕ್ತಾ ಇರ್ತೀವಿ ಹೊರತು ಯಾವುದು ಇದಕ್ಕಲ್ಲ. ಹೆಚ್ಚಿಗೆ ಏನೂ ಮಾಡ್ತಾ ಇರಲ್ಲ. ಎಲ್ಲ ಒಂದು ಸಂದರ್ಭಗಳು ಆ ರೀತಿ ಇರುತ್ತೆ. ತುಂಬ ನೋವೆಲ್ಲ ಇದ್ದೀನಿ. ಹೆಂಗೆ ಸಾಗಿಸ್ಬೇಕು ಜೀವನ ಅನ್ನೋ ಕಷ್ಟದಲ್ಲಿದ್ದೀನಿ ಅನ್ನೋದೇ ನನ್ನ ಒಂದಿದು. ಅದಕ್ಕಾಗಿ ಮಾಡೋಕ್ಕೆ ಮನಸ್ಸು ಇರಲಿಲ್ಲ. ಮೊಬೈಲ್ ಮುಟ್ಟೋಕ್ಕೂ ಯೋಚನೆ ಎಲ್ಲ. ಹುಚ್ಚರಾಗೋ ಸಂದರ್ಭ ಇದೆ. ಆದರೆ ಏನು ಮಾಡೋದು, ಮುಂದೆ ಸಾಗಬೇಕಲ್ವ ಜೀವನ. ಚಿಕ್ಕ ಮಕ್ಳು ಅದಾರ, ಸಾಗಿಸೋಣ ಅಲ್ವಾ. ನೀವು ನನ್ನ ಕೈ ಹಿಡಿತೀರ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಏನು ಅಂತ ಕಾರಣ ಕೇಳೋಕ್ಕೆ ಹೋಗಬೇಡಿ ಪ್ಲೀಸ್. ಕಾರಣ ಹೇಳಿ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ನಂಗಿದಿಲ್ಲ. ಅದನ್ನ ಹೇಳೋ ಸಿಚುವೇಶನ್ ಒಳಗೂ ನಾನಿಲ್ಲ, ಆಯಿತಾ. ನಿಮಗೆ ಕತೆ ಒಳಗೆ ಒಂದು ಸಂದರ್ಭದೊಳಗೆ ಅದು ಬಂದಿರುತ್ತೆ ಸಿಚುವೇಶನು. ಆದರೆ ಅದು ಯಾರ್ದು ಏನು ಯಾವಾಗ ಅಂತ ನಿಮ್ಗೆ ಗೊತ್ತು ಕೂಡ ಆಗಲ್ಲ. ಒಟ್ಟಲ್ಲಿ ನನ್ನ ಒಂದು ಸಿಚುವೇಶನ್ ಆಗಿರೋದನ್ನ ನಾನು ಕತೆ ಒಳಗೆ ಆ್ಯಡ್ ಮಾಡಿರ್ತೀನಿ, ನೋಡ್ತಾ ಹೋಗಿ. ಲಕ್ಷ್ಮಿ, ನೀನು ಬಂದುಬಿಟ್ಟು ನಿಮ್ಮನ್ನು ಕರೆದ್ನಿ, ನೀವು ಬರಲೇ ಇಲ್ಲ. ನಾನು ಒಳಗೆ ಬನ್ನಿ. ಏನು ಮಾಡಾಕತ್ತೀರಿ? ಸಂಜು ಮಂಜು ಕಾಣಲೇ ಇಲ್ಲ. ಅವ ಹೊರಗೆ ಹೋಗಿದ್ದಾನೆ, ಇನ್ನೂ ಬಂದಿಲ್ಲೇನೋ. ನಾನು ಅದನ್ನೇ ಕೇಳತ್ತಿದ್ದೆ ಇವ್ರನ್ನ. ಲಕ್ಷ್ಮಿ ಅದು ಬರಾಕತ್ತಾರ ಮತ್ತು ಕರ್ಕೊಂಡು ಬರೋರಿ ಅಂತೇಳಿ. ಆರಾಮದಿ ಲಕ್ಷ್ಮಿ? ಹಾಂ ಸಂಜು, ಆರಾಮದೀನಿ. ನೀ ಆರಾಮದಿಯಲ್ಲ? ಮತ್ತು ಕೆಲಸ ಹೆಂಗೆ ನಡೆಯಕತ್ತೈತಿ? ಅಯ್ಯೋ ನಿತ್ತ ಮಾತಾಡತ್ತಿಯಲ್ಲ, ಕುಂಡ್ರು. ಮಾತಾಡ್ಕೊಂತ ಚಾ ತಗೋರಿ.
ಅಯ್ಯೋ ಅತ್ತಿ ನೀವು ಮಾಡಿದ್ರೆ ನಾನೇ ಮಾಡ್ಕೊಂಬರ್ತಿದ್ನಲ್ಲ. ಲಕ್ಷ್ಮಿ ಬಂದದ್ದು ನೋಡಿ ನಾನು ಹಾಗೆ ಕುಂತ್ಬಿಟ್ನಿ. ಸಾರಿ ಅತ್ತಿ, ನೀವೇ ಮಾಡ್ಕೊಂಬಂದ್ರೆ ಅಲ್ಲಿಂದ ಬೇಸತ್ತು ಬಂದು. ಅಯ್ಯೋ ಸಾರಿ ಅತ್ತಿ, ಐ ಆಮ್ ವೆರಿ ಸಾರಿ ಅತ್ತಿ. ಪರವಾಗಿಲ್ಲ ಬಿಡು ಮಗಳ, ನೀ ಮಾಡಿದ್ದ ಇತ್ತಲ್ಲ ಅದನ್ನು ಬಿಸಿ ಮಾಡ್ಕೊಂಡು ಬನ್ನಿ. ಅಡುಗೆ ಮನೆಗೆ ಹೋದ್ನ್ಯಾ, ನೀ ಇಲ್ಲೇ ಕೊನೆಗದಿ ಅಂತ ಗೊತ್ತಾತ. ಮತ್ತು ನಿನ್ನೆ ಮಾತಾಡ್ಸಕ್ಕೆ ಲಕ್ಷ್ಮಿ ಒಳಗೆ ಬಂದ್ಬಿಟ್ಲೆ. ಇನ್ನು ನೀ ಕೂತಿರ್ತಿ ಅಂತ ಗೊತ್ತಲ್ಲ, ಅದಕ್ಕೆ ನಾನು ಚಹಾ ಮಾಡ್ಕೊಂಬನ್ನಿ. ತಗೋ ಏನಾಗಲ್ಲ, ಏನು ಬಿಸಿ ಮಾಡ್ಕೊಂಬಂದೇನ ಲಕ್ಷ್ಮಿ. ತಗೋ ಅತ್ತಿ, ನಿಮ್ಗೆ ಗೊತ್ತಲ್ಲ ನಾ ಚಹಾ ಕುಡಿಯಲ್ಲ, ಇವ್ರಿಗೆ ಕೊಡಿ. ಯವ್ವ ಬಾ ಕುಂಡ್ರು. ಮತ್ತೆ ಏನಂದ್ರೆ ಬೇ ಹೋಗ್ಬಿಡ್ದವ್ರು ಬೀಗ್ರು. ಚಲೋ ಮಾತಾಡಿ ನಾನು ಲಕ್ಷ್ಮಿ ಮನೆಯವರು. ಅತ್ತಿ ಅಡುಗೆ ಎಲ್ಲ ಬೇಜಿರನ, ಮಂದಿ ಎಲ್ಲ ಭಾಳ ಬಂದಿತ್ತನೋ. ಅಂದ್ರೆ ಕಳ್ಕುಪ್ಸ ಮಾಡಿ ಗುಡಿ ಕರ್ಕೊಂಡು ಹೋಗೋ ಸಾಕಷ್ಟು ಮಂದಿ ಬಂದಿರಬೇಕು. ಹಳ್ಳಿ ಅಂದಮೇಲೆ ಒಬ್ಬರನ್ನ ಕರೆದ್ರೆ ಇಬ್ಬರು ಬರ್ತಾರೆ ಅಷ್ಟಲ್ಲ. ಒಂದು ಥರ ಆಚರಣೆ ಎಲ್ಲ ಏನು ಮಾಡಿದ್ರು ಫಂಕ್ಷನ್ ಚೆನ್ನಾಗಿರುತ್ತೆ. ಎಲ್ಲೇವ ಯಾವ ಫಂಕ್ಷನ ಇದ, ಯಾರೂ ಬರಲಿಲ್ಲ, ಯಾರೂ ಇಲ್ಲ. ಯಾಕತಿ ಏನಾಯ್ತು, ಏನಾಕತಿ? ಇವ್ರ ಅತ್ತಿ ರಾಕ್ಷಸವ. ಯಾಕೆ ಬೇ ಏನಾರ ಅಂದ್ಲನ ಮತ್ತು ಅವ್ರ ಅತ್ತಿ? ಏನಂತಾಳಪ್ಪ, ಏನಂತಾಳ, ರಾಕ್ಷಸಿ ಕುಲಕ್ಕೆ ಮಾಡ್ದಂಗೆ ಮಾಡಿಳಪ್ಪ. ಅಲ್ಲ ನಾವು ಹೋಗೋದು ಎಳೆ ಆತಪ್ಪ. ನಿಮ್ಮ ಅಪ್ಪಂದು ನೀನು ಗಾಡಿನ ಅದನ್ನು ಚೆಕ್ ಮಾಡಿಸಿರ್ಕಿಲ್ಲನ? ಅದೇನೋ ತಿಂಗಳಿಗೊಮ್ಮೆ ಚೆಕ್ ಮಾಡಿಸ್ತಾರಂತಲ್ಲಪ್ಪ, ಟೈರ ಅದು ಇದು. ನೀ ಮಾಡಿಸಿರ್ಕಿಲ್ಲನ? ಇಲ್ಲ ಅತ್ತಿ, ಅಪ್ಪಾಜಿ ಮನೆಯೇ ಚೆಕ್ ಮಾಡಿಸಿದ್ರು. ಕಾರು ಟೈರು ಎಲ್ಲ ಚೆಕ್ ಮಾಡಿಸಿ, ಆಮೇಲೆ ಸ್ಕೂಟಿದು ಎಲ್ಲ ಟೈರಲ್ದು ಎಲ್ಲ ಚೆಕ್ ಮಾಡಿಸಿನೇ ಕಳಿಸಿದ್ದು ಅಪ್ಪಾಜಿ. ಯಾಕತ್ತೆ ಏನಾಗಿತ್ತು? ಏನಾಗಿತ್ತು ಏನೋ ಗೊತ್ತಿಲ್ವ. ಇವ್ ಹೊಡ್ಕೊಂಬರುವಾಗ ಏನು ಮಾಡಿದ್ನೋ, ಮತ್ತೆ ನಮ್ಮ ಮಂಜು ಹೊಡ್ಕೊಂಬರುವಾಗ ಏನು ಮಾಡಿದ್ದು ಗೊತ್ತಿಲ್ಲ. ಅದು ಇನ್ನೂ ಒಂದಿಟ್ಟು ಅರ್ಧ ಹಾದಿಗೆ ಹೋಗಿಲ್ಲ, ಪಂಚರ್ ಆಗಿಬಿಡ್ತವ. ಪಂಚರ್ ಆದ್ಮೇಲೆ ನೀನು ಹೋಗೋದು ಹೆಂಗಿಬ್ರು? ಪಂಚರ್ ತೆಗ್ಸಕ್ಕೆ ಹೋಗ್ಯಾವು. ಗಾಡಿ ಪಂಚರ್ ಅಂಗಡಿ ಊಟಕ್ಕೆ ಹೋಗ್ಯಾನ. ಮತ್ತಿನ್ನು ತಳ್ಕೊಂತ ಬೇರೆ ಊರಿಗೆ ಹೋಗೋದ? ಪೆಟ್ರೋಲ್ ನೋಡ್ರಿ ಐತೆ, ಗಾಡಿ ಪಂಚರ್ ಆಗೈತೆ. ಅಲ್ಲದೊಂದು ಅಂಗಡಿ ಬಿಟ್ರೆ ಪಂಚರ್ ಸಿಗಿದೆ ಎಲ್ಲೂ ಇಲ್ಲ. ಅವ ಬಂದ ಒಂದು ತಾಸಲೇ ಊಟಕ್ಕೆ ಹೋಗಿದ್ದಾವ. ಅವ ಬರ್ತಾನ ಕುಂತ ಮಾಡೇ ಫೋನ್ ಹಚ್ಚಿ ನಿಮ್ಮ ಮಾವ ಏನಂದ ಬರ್ತಾನಂತ ಅಂದವ. ಅಯ್ಯೋ ಕಂಡಾಪಟ್ಟಿ ಅಡ್ಗೆ ಕಟ್ಕೊಂಡವು ಎಲ್ಲ ಮಾಡಿದೆವು, ಪಂಚರ್ ಆತ್ಲ ಇದು ಗಾಡಿ. ಏನು ಮಾಡೋದಿನ, ಮತ್ತು ಮಂದಿ ಅಲ್ಲಿ ಊಟಕ್ಕೆ ಎಳೆ ಹಾಕತ್ರಿ, ಲಘು ಮಾಡಿಸ್ರಿ ಅಂತನ್ನೆ. ಆತಂತ ನಾವು ಮಪ್ಪನ್ನೇ ಆತ ಮಾಡಿ ಕೊಡ್ಬಿಡ್ದು ಅಂದ್ರೆ ಒಂದೂವರೆ ಆತ. ಅಲ್ಲಿಂದ ಹೋಗ್ಬಿಡ್ದು ಅಂದ್ರೆ ಒಂದು 2 ಆತ ಬಿಡತ್ತ. ಆತ ಟೈಮ ಆಗ್ಬಿಡ್ದು ಅಂದ್ರೆ ಚಾಲಲ್ಲ. ಇವ್ರ ಅತ್ತಿ ಹೊಲಕ್ಕೆ ಹೋಗಿದ್ಲು, ನಮ್ಮ ಹೊಲದಾಗಿಂದ ಬಂದ್ರೆ ನನ್ನ ರಾಕ್ಷಸಿಗತೆ ಒದ್ರಾಕತ್ಬಿಟ್ಲು. ಈ ಹೇಳಕ್ಕೆ ಬರೋದು ನಾವು ಕಳ್ಸೋದಿಲ್ಲ ಹಂಗೆ ಹಿಂಗೆ ಅಂತ ಕೆಸ ಏನೇನೋ 1 2 ಯಪ್ಪ 10 12 ಎಲ್ಲ ಮಾತಾಡಿದ್ರು. ನಿಮ್ಮ ಅಡುಗೆ ನೀವು ಹಳ್ಳಿ ಒಯ್ಯಿರಿ ಹಂಗೆ ಹಿಂಗೆ ಅಂತೆ. ನಾವು ಓದೋದು ಅಡುಗೆ ನಮ್ಮ ಲಕ್ಷ್ಮಿ ಹತ್ತಿನ್ಲ ಏನಾರ ಮಾಡ್ಕೊಂಡು ಹಾಳಾಗಿ ಹೋಗಾರ ಕೊಡು, ನಮ್ಮ ಕರ್ತವ್ಯ ಇತ್ತು. ಮಂದಿ ಕೊಡುವಾಳು ಬೇಕಾದ್ರೆ ಬಿಡುವಾಳು, ಬೇಡಾರ ಏನಾರ ಮಾಡ್ಕೋವಾಳ ಅಂತ ಈ ಕೆಸ ಈಕೆ ಗಂಡ ಗಟ್ಟು ಹೇಳಿ ಕರ್ಕೊಂಬಂದ್ಬಿಟ್ಟು ನಾವು. ಅಲ್ಲ ಹಂಗ್ಯಾಕೆ ಮಾಡ್ತಾಳೆ ಲಕ್ಷ್ಮಿ ನಿಮ್ಮ ಅತ್ತಿ? ಅಲ್ಲ ನಿಂಗೆ ಒಂದು ಈಟಾದ್ರೂ ಹೇಳಿ ಅಂಜಿಕೆ ಒಳಗೆ ಇಟ್ಕೋಬೇಕಲ್ಲ. ಅಲ್ಲ ನೋಡಿಲಿ ನಮ್ಮವ್ವ ಐಶ್ವರ್ಯ ಹೆಂಗಿರ್ತಾರಂತೇಳಿ ಒಂದಿನ ಜಗಳಿಲ್ಲ ಕದನಿಲ್ಲ ಏನಿಲ್ಲ. ನೀನು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೊಂದ್ಕೊಂಡು ಹೋಗುವಾಗ ಆಕಿ ಯಾಕೆ ಹಂಗೆ ಮಾಡ್ತಾಳೆ? ನಿನ್ನ ಗಂಡ ಹೇಳಕ್ಕೆ ಬರೋದಿಲ್ಲ ನಾ ಬಾಯಿ ಬಿಟ್ಟ. ಯಪ್ಪ ಅವೇನು ಹೇಳ್ತಾನ ಪುಣ್ಯಾತ್ಮ, ಏನು ಬಾಯ ಬಿಡುದಿಲ್ಲ ಅಪ್ಪ. ಅವಾಗ ಅಂಜಿಚ್ಚಿ ಹೋಗ್ತಾನ. ಅದಕ್ಕೆ ಎಲ್ಲಿ ಹೊಸ ಬರೀ ನನ್ನ ಮಗಳ ನಮ್ಮ ಮನೆಗೆ ಕರ್ಕೊಂಬಂದೆ, ನೀನು ಬ್ಯಾರೆ ಇಟ್ಟು ಮೇಲೆ ಕಳಿಸ್ತಂತ ಹೇಳ್ಬಿಟ್ಟಾನ ನೋಡ. ಇದೇ ಕಡ ಕಂಡಿತ್ತಂತೆ, ಇಲ್ಲಾಂದ್ರೆ ಕಳ್ಸೋದಿಲ್ಲ ಅಂತ ಹೇಳ್ಬಿಟ್ಟಾನ. ಅತ್ತಿ ನೀವು ಹೇಳಿ ಬಂದದ್ದೇ ಚಲೋ ಐತಿ. ಲಕ್ಷ್ಮಿ ನೀ ಏನು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ, ಚಾ ಕುಡಿದು ಆರಾಮಿರಿಲಿ. ನನಗೆ ಗೊತ್ತೈತಿ ನಿಮ್ಮ ಮನೆ ಪರಿಸ್ಥಿತಿ ಹೆಂಗೈತಿ ಏನು ಅಂತ ನಮ್ಮನ್ನು ನೋಡಿದ್ದೇನೆ ಏನ. ನಾ ಅದಕ್ಕೆ ಹೇಳಿದ ಅತ್ತಿಗೆ ಕಳ್ಕುಪ್ಸ ಮಾಡಿ ಲಕ್ಷ್ಮಿ ಕರ್ಕೊಂಡು ಬಂದುಬಿಡ್ರಿ ನೀವು ಅಂತ ಕೆಸ. ಏನು ಚಿಂತೆ ಮಾಡ್ಬೇಡ, ಆರಾಮ್ ರಾಣಿಗತೆ ಇರಲಿ. ತಿನ್ನೋದು ಉಣ್ಣೋದು ಹೊಟ್ಟೆಗಿನ ಕೂಸು ಚಲೋ ಬೆಳಿತೈತಿ ಎಲ್ಲ. ಬೇಕಂದ್ರೆ ನಿನ್ನ ಗಂಡಗೆ ಬಂದು ಇಲ್ಲೇ ಇರೋಣ. ಅದು ಬಿಟ್ಟು ನೀ ಅಲ್ಲಿ ಹೋಗಕ್ಕೆ ಹೋಗಬೇಡ ಏನು. ಎಷ್ಟು ದಿನ ಅಂತ ಗಂಡನ ಮನೆ ಬಿಟ್ಟು ಅವ್ರ ಮನೆಗೆ ಇರೋಕ್ಕಾಗೋದು? 1 ತಿಂಗಳು ಇದ್ದೇವೆ. ಈ 1 ತಿಂಗಳ ಮೇಲೆ ಹೆಚ್ಚಾಯಿದ್ರೆ ಯಾಕೋ ಲಕ್ಷ್ಮಿ ಇಲ್ಲೇ ಉಳಿದ್ಲಲ್ಲ, ಗಂಡ ಮನೆಗೆ ಹೋಗಲಿಲ್ಲ. ಯಾಕೆ ಏನು ವಿಷಯ ಅಂತ ಕೇಳ್ತಾರೆ ಆಜು ಬಾಜುದಾರ. ನಾ ಏನು ಮಾಡಲಿ ಬನ್ನಿ. ಅಲ್ಲ ಎಷ್ಟು ದಿನ ಅಂತ ಹಂಗೆ ಇರೋದು? ಎಷ್ಟು ದಿನ ಅಂತ ಹಂಗೆ ಇರೋದಂದ್ರೆ ನಮ್ಮ ಜೀವಕ್ಕೆ ನಿಗರಾದ್ಮೇಲೆ ಅಲ್ಲಿ ಹೋಗಿ ಏನು ಮಾಡೋದು? ಏನು ಮಾಡೋದು ನೀನು ಹೇಳು. ಗಂಡ ನೆಟ್ಗೆ ಇದ್ರನ್ನ ಹೋಗಿ ಜೀವನದಾಗ ಅಲ್ಲಿ ಇರಾಕ, ಗಂಡನೂ ನೆಟ್ಗೆ ಇಲ್ಲ, ಅತ್ತಿ ಮಾವನೂ ನೆಟ್ಗೆ ಇಲ್ಲ ಅಂದ್ರೆ ಹೆಂಗೆ ಹೋಗಿ ಜೀವನ ಸಾಗಿಸ್ತಿ? ಇದೆಲ್ಲ 1 2 ನೀನು ವಿಚಾರ ಮಾಡಬೇಕಾಗಿದ್ದು ಭಾಳ ಆಯ್ತು ಲಕ್ಷ್ಮಿ. ನೀನು ಎದುರಿಸಿ ನಿಂತಾಗ ಮುಂದೆ ಜೀವನ ಆಗೋದು. ನೀ ಇಲ್ಲ ಅಂದು ಹಿಂಗೆ ಕುಂತು ಇಲ್ಲೇ ಕುಂದಿರ್ತೀನಿ ನೋಡು. ನಾ ತಿಳ್ಕೊಂಡಷ್ಟು ನೀನು ಇದಿಲ್ಲ, ಸ್ಟ್ರಾಂಗ್ ಇಲ್ಲ ನೀನು. ಇಕ್ಕಿ ಎಲ್ಲಿ ಸ್ಟ್ರಾಂಗ? ಅಂಜಿ ಇಕ್ಕಿ ಆಗ್ತಾಳೆ ಅವ್ರಿಗೆ. ಸ್ಟ್ರಾಂಗ್ ಆಗಂತ ಮೊದಲಿಂದ ಬಡ್ಕೊಂಡೇನಿ. ಇಕ್ಕಿ ಅಂದಿನ ಕಾಲಕ್ಕೆ ಸ್ಟ್ರಾಂಗ್ ಆಗ್ತಾಳೆ ಈಕಿ. ಆಗೋ ಮಾತೇ ಇಲ್ಲ. ನಾನಿನ್ನು ಹೋಗಿ ಚಂದಂಗೆ ಮಾತಾಡ್ತಾನೆ. ಕರೆಸ್ರಿಕಿ ಗಂಡನ ನಾನೇ ಮಾತಾಡ್ತಾನೆ. ಮಾತಾಡಿ ಬ್ಯಾರಿದ್ರೆ ಕಳಿಸ್ತೀವಿ, ಇಲ್ಲ ಕಳಿಸಲ್ಲ ಅಂತ ಹೇಳ್ಬಿಡೋಣಂತ. ಮತ್ತು ಹಿಂಗೆ ಮಾಡಕತ್ರ ಹೆಂಗೆ ಪರಿಸ್ಥಿತಿನ? ಇಷ್ಟು ತೊಂದ್ರೆ ಕೊಡಕತ್ರ ಹೋಗಿ ಬಂದವ್ರು ಮನೆಗೆ ಬಂದವ್ರಿಗೆ ಕಿಮ್ಮತ್ತು ಇಲ್ಲಂಗೆ ಮಾತಾಡ್ತಾಳಂದ್ರೆ ಅವ್ರ ಅತ್ತಿ ಆಕಿದು ಎಷ್ಟು ಸೊಕ್ಕಿದ್ದಿರ್ಬೇಕು ಹೇಳು. ಮನೆಗೆ ಬಂದವ್ರು ಕಿಮ್ಮತ್ತರ ಕೊಡಬೇಕಲ್ಲ. ಕಿಮ್ಮತ್ತು ಕೊಟ್ಟಿಲ್ಲ ಅಂದಮೇಲೆ ಹೆಂಗಿರೋದು? ಒಂದು ಈಟು ಏನೂ ಇದೇ ಇಲ್ಲ ಆಕಿಗೆ. ಅಲ್ಲ ಹಿಂಗೆ ಮಾಡಿರಿ ಹೆಂಗಂತೆ ನಾನು ಜೀವನದಾಗ. ಬಂದಾರ ಕುಂತಾರ, ಕುಂದ್ರಿ ನಿಂದ್ರಿ ಚಹಾ ಕುಡೀರಿ ತನ್ನುವ ಕೇಳೋದಿರ್ತೈತಿ. ಏನೂ ಇಲ್ಲ ಅಂದಮೇಲೆ ಇಂಥ ಅತ್ತಿನ ತೊಗೊಂಡು ಇದ್ರಾರ ಎಷ್ಟು ಸತ್ರರ ಎಷ್ಟು? ಆದರೂ ನಾನು ಏನು ಪುಣ್ಯ ಮಾಡಿದ್ನೋ ಏನೋ ನನಗೆ ಗೊತ್ತಿಲ್ಲ. ಜೀವನದಲ್ಲಿ ನನ್ನ ಲೈಫ್ ಒಳಗೂ ನನ್ನ ತಂದೆ ತಾಯಿ ಒಳ್ಳೆಯವ್ರು ಸಿಕ್ಕರು. ಹಂಗೆ ನನಗೆ ಅತ್ತಿ ಮಾವನು ಕೂಡ ತಂದೆ ತಾಯಿ ಥರ ಸಿಕ್ಕರು. ಗಂಡನೂ ದೇವ್ರು ಅಂತಾರು. ನನಗೆ ಜೀವನ ಅಂದ್ರೆ ಹಿಂಗೆ ಇರುತ್ತಾ ಎಲ್ಲರ ಜೀವನದಲ್ಲಿ ಅಂತ ಅಷ್ಟು ಖುಷಿಯಾಗಿದೆ ನಾನು. ಅದ್ರ ನಿಂದ ನೋಡಿದ್ಮೇಲೆ ಗೊತ್ತಾಗೋದು ಲಕ್ಷ್ಮಿ, ಈ ಮನೆಯಿಂದ ಹೋದ್ ನಿನಗೆ ಎಷ್ಟು ಕಷ್ಟ, ನಮ್ಮ ಅತ್ತಿ ಮಗಳಾದ ನಿನಗೆ ಎಷ್ಟು ಕಷ್ಟ ಅಂತ ನನಗೆ ಅನಿಸುತ್ತೆ.
ಇನ್ನು ಮುಂದೆ ನೀನು ಏನೂ ಯೋಚನೆ ಮಾಡಬೇಡ. ನೀನು ಗಂಡನ ಕರೆಸಿ ನಾ ಮಾತಾಡ್ತೀನಿ. ಒಂದಿನ ಮಾತಾಡಿ ನಾನು ಎಲ್ಲಿಯಾರ ಇಲ್ಲೇ ಒಂದು ಅಂಗಡಿಯಾಗ ಕೆಲಸ ಹುಡುಕ್ಕೊಡ್ತಾನೆ ಅವಂಗೆ. ಮತ್ತು ನಾವು ಬೇರೆ ಎಲ್ಲಾರ ಮನೆ ನೋಡ್ಕೊಡ್ತೀವಿ. ಇಲ್ಲೇ ಇರಿ ನೀವು. ಆ ಊರಿಗೆ ಒಟ್ಟು ಕಾಲಿಡಕ್ಕೆ ಹೋಗ್ಬೇಡ್ರಿ ನೀವು. ಅದೇಂಗಾಗತ್ತೆ? ಆ ಊರು ಬಿಟ್ಟು ಇವ್ರು ಬರಬೇಕಲ್ಲ. ಅದೇ ಊರಲ್ಲಿ ನಾವು ಎಲ್ಲರೂ ಬ್ಯಾರೆ ಇರ್ತೀವಿ. ಅಷ್ಟು ಮಾಡಿರಾಯ್ತು. ಅಲ್ಲ ನಿನಗೇನು ಹುಚ್ಚಿಗೆ ಅದೇನ? ನೀನು ಹೇಳಿದ್ದೆ ತಿಳ್ಕೊಳ್ಳೋದಿಲ್ಲ. ಅದೇ ಊರಾಗ ಹೆಂಗಿರ್ತಿ? ಅಲ್ಲ ಅದು ಊರಾಗ ಇರೋಕ್ಕಾಗತ್ತಾ? ಇಲ್ಲಿಲ್ಲ, ನೀನೇನು ಇದನ್ನು ಮಾಡಕ್ಕೆ ಹೋಗ್ಬೇಡ. ನಾನು ಬೇರೆನ ಮನೆ ಮಾಡ್ತೀನಿ. ನೀನು ನೋಡು ಇರುವಂತೆ. ಇದನ್ನೆಲ್ಲ ತಲೆಗಿಂದ ಬಿಡೋದು ಮೊದಲು. ಬಿಟ್ಟು ನಡಿ, ಮುಂದಿನ ಜೀವನ ನೋಡ್ಕೊಂಡು ನಡಿ.